ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುವಂಥ ಹಾಗೆ ಸಿಂಪಲ್ ಸ್ಯಾರಿ ಮತ್ತು ಗ್ರ್ಯಾಂಡ್ ಸ್ಯಾರಿಗೂ ಹಾಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುವಂಥ ಸ್ಯಾರಿ ಕುಚ್ಚನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಈ ಸ್ಯಾರಿಗೆ ಕುಚ್ಚನ್ನ ಕಟ್ತಾ ಇರೋದ್ರಿಂದ ನಾನು ಈ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಇದೊಂದು ಕಲ್ಲರು ದಾರನ ತೊಗೊಂಡಿದ್ದೀನಿ. ಮತ್ತು ಈ ಗ್ರೀನ್ ಕಲರ್ ಮ್ಯಾಚ್ ಆಗೋ ಥರ ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ. ಒಂದು ಗ್ರೀನ್ ಕಲರು ಮತ್ತು ಗೋಲ್ಡ್ ಕಲರು. ನಮ್ಮ ಸ್ಯಾರಿಗೆ ಯಾವ ದಾರ ಮ್ಯಾಚ್ ಆಗುತ್ತೆ ಅದೇ ಥರ ದಾರನ ತೊಗೊಬೇಕು. ಮತ್ತು ಕುಚ್ಚನ್ನ ಕಟ್ಟಿಗೋಸ್ಕರ ಒಂದು ರೇಷ್ಮೆ ಗೋಲ್ಡ್ ಕಲರ್ ಜರಿ ದಾರ ತೊಗೊಂಡಿದ್ದೀನಿ. ಮತ್ತು ಈ ಕುಚ್ಚನ್ನ ಕಟ್ಟೋಕ್ಕೆ ಮೇಯ್ನ್ ಬೇಕಾಗಿರೋದು ಈ ಥರ ಮಣಿ ಮತ್ತು ಇನ್ನೊಂದು ಮಣಿ, ಈ ಥರ ಮಣಿನೂ ಕೂಡ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ತೂತು ಆಗಲಾಗಿದ್ರೆ ದಾರನ ತೂರಿಸ್ಲಿಕ್ಕೆ ಸುಲಭ ಆಗುತ್ತೆ ಅಂತೇಳಿ ಈ ಥರ ಮಣಿನ ತೊಗೊಂಡಿದ್ದೀನಿ. ಕಾಟನ್ ಬಾಕ್ಸ್ ಬರುತ್ತಲ್ಲ, ಅದರಲ್ಲಿ ರಟ್ಟು ಬರುತ್ತಲ್ಲ, ಆ ಥರದ 1 ಇಂಚಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ಈ ಥರ ವೈಟ್ ಕಲರ್ ಟೇಪ್ನ ಸುತ್ಕೊಂಡಿದ್ದೀನಿ. ನಾವು ಕುಚ್ಚು ಕಟ್ಟಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ. ಬನ್ನಿ ಹಾಗಾದರೆ ಈಗ ಯಾವ ರೀತಿ ಕುಚ್ಚನ್ನ ಕಟ್ಟೋದು ಅಂತೇಳಿ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ನಾನು 2 ಮಾರು ದಾರನ ತೊಗೊಂಡು 4 ಎಳೆಯಾಗಿ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ನ ಮಡ್ಚ್ಕೊಂಡಿದ್ದೀನಿ. ಈ ಥರ ಮಡ್ಚ್ಕೊಳ್ಳೋದ್ರಿಂದ ಮಣಿನೂ ನೀಟಾಗಿ ಕೂರುತ್ತೆ ಮತ್ತು ಈ ದಾರನೂ ಸ್ವಲ್ಪ ದಪ್ಪಗೆ ಬರುತ್ತೆ, ಕುಚ್ಚು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಮತ್ತು 2 ಮಾರು ದಾರದಲ್ಲಿ ನಾವು 10 ರೌಂಡ ಕುಚ್ಚನ್ನು ಕಟ್ಬೋದು. ಹಾಗಾಗಿ ನಾನಿಲ್ಲಿ 2 ಮಾರು ದಾರನ ತೊಗೊಂಡು 4 ಫೋಲ್ಡ್ ಮಾಡಿ ಸೂಜಿಗೆ ಏರಿಸಿ ಈ ಥರ ಇಟ್ಕೊಂಡಿದ್ದೀನಿ. ಈ ಥರದ್ದು ಒಂದು ಬಣಿನ ಫಸ್ಟು ಈ ಥರ ಸೂಜಿಲಿ ಈ ಥರ ಕೆಳಗಡೆಯಿಂದ ಒಂದು ಸಲ ಹಾಕೋಬೇಕು. ಈ ಥರ ಹಾಕೊಂಡ್ಮೇಲೆ ಈ ಸೂಜಿನ ಈ ಥರ ಸೇರಿಸಿ ದಾರನ ಫುಲ್ಲು ಕೊನೆ ಎಡ್ಜ್ವರೆಗೆ ಈ ಥರ ಎಳ್ಕೊತಾ ಇದ್ದೀನಿ. ಎಳ್ಕೊಂಡಾದ್ಮೇಲೆ ಒಂದು ಸಲ ನಾವು ಇದನ್ನ ಬಿಗ್ಗಿಗೆ ಟೈಟಾಗಿ ಕೊನೆ ಎಡ್ಜ್ ಇರುತ್ತಲ್ಲ, ಈ ಥರ ಒಂದ್ಸಲ ನೀಟಾಗಿ ಕಟ್ಕೊಳ್ಳೋಣ. ಈ ಥರ ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಮಣಿ ಏನಿರುತ್ತೆ ಅತ್ತಾಗಿ ಜರ್ಕಾಡಲ್ಲ, ಅಳ್ಳಾಡಲ್ಲ, ನೀಟಾಗಿ ದಾರ ಕುಚ್ಚು ಕುತ್ಕೊಳ್ಳುತ್ತೆ ಅಂತೇಳಿ. ಈ ಥರ ಕಟ್ಟಾದಮೇಲೆ ನಾನು ಆವಾಗಲೇ ಮಾಡಿದ್ನಲ್ಲ, ಈ ಥರ ಒಂದನ್ನು ಇಟ್ಕೊಂಡು ಈ ಥರ ಕರೆಕ್ಟಾಗಿ ಈ ಥರ ಸೇರಿಸಿ ಇಟ್ಕೋಬೇಕು. ಈ ಥರ ಸೇರಿಸ್ಕೊಂಡ್ಮೇಲೆ ಈ ಚೂಜಿಗೆ ಈ ಥರದ್ದು ಮಣಿ ಇರ್ತಾವಲ್ಲ ಸಣ್ಣವು, ಇವನ್ನ ಒಂದು 4 ನಾವು ಏರಿಸ್ಕೊಬೇಕು. 4 ಮಣಿ ಆಗಬೇಕು ಒಂದು ಸಲ ರೌಂಡಿಗೆ 3 ಆದು. ಈಗ 4 ನೋಡಿ, ಈ ಥರ 4ನ ಏರಿಸ್ಕೊಂಡು ಈಗೇನು ಈ ತೂತಿರುತ್ತಲ್ಲ, ಈ ತೂತಿಂದ ಮೇಲ್ಗಡೆ ಹಾಸಿ ಈ ಥರ ಚುಚ್ಚಿ ನಾವು ಇಲ್ಲಿ ಕೆಳಗಡೆ ಈ ಥರ ತೊಗೊಬೇಕು. 1 ನಿಮಿಷ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಮಣಿನ ಈ ಥರ ಕೆಳಗಡೆಗೆ ಎಳ್ಕೋಬೇಕು ನಾವು. ಈ ಥರ ಇದೇ ಥರ ನಾವು 10 ರೌಂಡನ್ನ ಹಾಕ್ಕೊಬೇಕು. ಈಗ ಸ್ವಲ್ಪ 10 ರೌಂಡಿನ ಹಾಕ್ಕೊಳ್ಳೋದ್ರಿಂದ ಅಂತಂದರೆ ಮಣಿ ಸ್ವಲ್ಪ ಜಾಸ್ತಿ ಬರುತ್ತೆ ಮತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಸ್ವಲ್ಪ ಒಂದು 5 ಮಣಿ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಕಾಣಲ್ಲ. ಈ ಥರ ಒಂದು 10 ರೌಂಡನ್ನ ಹಾಕ್ಕೊಂಡ್ರೆ ಸ್ಯಾರಿ ಸಿಂಪಲ್ಲಾಗಿದ್ರೂ ಸ್ವಲ್ಪ ಬ್ಲೌಸ್ನ ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಸ್ಕೊಂಡು ಈ ಥರ ನೋಡೋಕ್ಕೆ ಲುಕ್ಕಾಗಿ ಮತ್ತು ಲುಕ್ಕಾಗಿ ಕಾಣುವ ಮತ್ತು ಈ ಥರ ಕುಚ್ಚನ್ನ ಹಾಕ್ಕೊಂಡ್ರೆ ಸ್ಯಾರಿ ಸಿಂಪಲ್ಲಾಗಿದ್ದರೂ ತುಂಬ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಹೈಲೈಟಾಗಿ ಸ್ಯಾರಿ ಮತ್ತು ಕುಚ್ಚು ಹೈಲೈಟ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ನಾನೀಗ 2 ಸುತ್ತನ್ನು ಹಾಕ್ಕೊಂಡಿದ್ದೀನಿ. ಇದೇ ಥರ ಇನ್ನೂ 8 ಸುತ್ತನ್ನು ಹಾಕ್ಕೊಳ್ಳೋಣ. 10 ಸುತ್ತು ಆದಮೇಲೆ ಈ ಥರ ಕಾಣುತ್ತೆ ಅಂತ ನೋಡೋಣ. ನೋಡಿ, ಈಗ ನಾನು 10 ಸುತ್ತನ್ನು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಕೂಡ ಹಾಕ್ಕೊಬೋದು. ಈಗ ಬಿಗಿನರು ಕಲಿತಿದ್ದೀವಿ ಅಂತಂದರೆ ಈ ಥರ ಕುಚ್ಚನ್ನ ಹಾಕ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದನ್ನು ರಿಮೂವ್ ಮಾಡಿದ್ಮೇಲೆ ಈ ಥರ ನಾವು ಸೆಂಟಲ್ಲಿ ಈ ಥರ ಸೆಂಟ್ರಿಗೆ ಸೇರಿಸಿ ಸೆಂಟ್ರಿಂದ ಜರಿ ದಾರದಿಂದ ಕಟ್ಕೊಳ್ಳೋಣ. 5 ಸುತ್ತು ಬಂದರೆ ಬಿಗಿಗೆ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ಈ ತಿರಿ 5 ಸುತ್ತು ಜರಿ ದಾರದಿಂದ ರೇಷ್ಮೆ ಬರುತ್ತಲ್ಲ ಗೋಲ್ಡ್ ಕಲರ್ ದಾರ, ಆ ಥರದಿಂದ 5 ಸುತ್ತನ್ನು ಗಂಟನ್ನು ಕಟ್ಕೋತಾ ಇದ್ದೀನಿ. ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕ್ಕೊಬೋದು. ನಾನೀಗಿಲ್ಲಿ 10 ಸಾಕು ಅಂತೇಳಿ 10ನ್ನು ಹಾಕ್ಕೊಂಡಿದ್ದೀನಿ. ನೀವೆಲ್ಲ ಟೈಮ್ ಇದೆ ನಾವು ಹಾಕ್ಕೊತೀವಿ ಅಂತಂದರೆ ಎಷ್ಟು ಬೇಕಾದರೂ ಹಾಕ್ಕೊಬೋದು. ಈ ಥರ 10ನ್ನು ಹಾಕ್ಕೊಂಡ್ರೆ ನೋಡ್ಲಿಕ್ಕೆ ಈ ಥರ ಕಾಣುತ್ತೆ ಅಷ್ಟೇ. ಆಮೇಲೆ ಫುಲ್ ಸ್ಯಾರಿ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ತೀರಾ ಓವರ್ ಆದರೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ನಂದೀಗ 5 ಸುತ್ತು ಆದಮೇಲೆ ಈ ಥರ ಒಳಗಡೆಯಿಂದ ಸೇರಿಸಿ ಈ ಥರ ಎಳ್ಕೊಂಡು ಒಂದು ಟ್ರಿಮ್ಮರ್ ಸಹಾಯದಿಂದ ಕಟ್ ಮಾಡ್ಕೊತೀನಿ. ಈಗ ಎಕ್ಸ್ಟ್ರಾ ಏನು ಸೂಜಿ ದಾರ ಮಿಕ್ಕಿರುತ್ತೆ ಅದನ್ನು ಕೂಡ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಇನ್ನೊಂದು ಕಲರ್ ದಾರದಲ್ಲಿ ಹಾಕಿ ತೋರಿಸ್ತೀನಿ. ಈಗ ನಾವು ಗ್ರೀನ್ ಕಲರಲ್ಲಿ ಹಾಕೋದ್ವಲ್ವ, ಇದೇ ಥರ ಈ ಥರ ಗೋಲ್ಡ್ ಕಲರ್ ದಾರದಲ್ಲಿ ಹಾಕಿ ತೋರಿಸ್ತೀನಿ. ನೋಡೋಣ ಯಾವ ಥರ ಕಾಣುತ್ತೆ ಅಂತೇಳಿ.
ಮತ್ತು ಒಂದು ಟೇಪ್ ಸಹಾಯದಿಂದ 1 ಮೀಟರ್ ದೂರಕ್ಕೆ ಅಳತೆನ ಮಾಡ್ಕೊಳ್ಳೋಣ. ನೋಡಿ, ಈಗ ಇಲ್ಲಿ 5ರಿಂದ ಇಟ್ಕೊಂಡು 6 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. 1 ಮೀಟ್ರು ದೂರ ಇದ್ದರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಈಗ ಇದಕ್ಕೆ ನಾನು ಇನ್ನೊಂದು ಕಲರ್ ಹಾಕನ್ನ ತೋರಿಸ್ತೀನಿ, ಹಾಕಿ ಹೇಗೆ ಹಾಕೋದು ಅಂತೇಳಿ. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಟ್ಟಣ. ಈ ಥರ ಸರಿ ಮಾಡಿಕೊಂಡು ಈಗ ಇದಕ್ಕೂ ಕೂಡ 10 ರೌಂಡನ್ನು ಹಾಕ್ಕೊಳ್ಳೋಣ. ಮಣಿನ ಥರ ಏರಿಸ್ಕೊಂಡು ಒಂದೊಂದಾಗಿ ಸೂಜಿಗಳಿಗೆ ಏರಿಸ್ಕೊಂಡು ಇದನ್ನು ಕೂಡ ಅದೇ ಥರ ಆಗಿ 10ನ ಹಾಕೋಣ. ಈ ಥರ ಇದನ್ನು ಕೂಡ ಅಪೂರ ಹಾಕಾದ್ಮೇಲೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತೇಳಿ. ಕೆಲವೊಬ್ರು ಯೂಟ್ಯೂಬಲ್ಲೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಯೂಟ್ಯೂಬಲ್ಲೇ ಕೂಡ ನೋಡಿ ಕಲ್ತ್ಕೋಬೋದು. ಈಗ ಕೆಲವೊಬ್ಬರೆಲ್ಲ ಆನ್ಲೈನ್ ಕ್ಲಾಸ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ, ಕುಚ್ಚು ಹಾಕೋದನ್ನು ಕಲಿಸ್ತೀವಿ, ಅಷ್ಟು ಕಟ್ಟಬೇಕು ಇಷ್ಟು ದುಡ್ಡು ಕಟ್ಟಬೇಕು ಅಂತೇಳಿ. ಈ ಥರ ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೋಬೋದು. ಈಗ ನಮ್ಮ ಹತ್ರ ಅಮೌಂಟ್ ಪೇ ಮಾಡೋಕ್ಕೆ ಅಮೌಂಟ್ ಇಲ್ಲ, ದುಡ್ಡು ಕಟ್ಟಿ ಕಲಿತ್ಕೊಳ್ಳೋಕ್ಕೂ ಅಷ್ಟು ಬರಲ್ಲ, ದುಡ್ಡು ಕಟ್ಟಲಿಕ್ಕೆ ಅಮೌಂಟ್ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೋಬೋದು. ನೀಟಾಗಿ ಒಂದು 2-3 ಸಲ ನೀಟಾಗಿ ರಿಪೀಟ್ ನೋಡಿದ್ರೆ ನೀಟಾಗಿ ಕಲ್ತ್ಕೋಬೋದು. ಅಲ್ಲೇ ಕೂಡ ನೀಟಾಗಿ ಹೇಳ್ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಲುಕ್ಕಾಗಿ ಬಂದಿದೆ, ಮತ್ತು ವೇರ್ ಮಾಡಿದಾಗ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸ್ಯಾರಿ ಕುಚ್ಚಂತೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.